ಸಿರಿಗೆರೆ ಮಠದಲ್ಲಿ ಶಾಲಾ ಬಾಲಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಬಿತ್ತರವಾದ ಕೆಲವೇ ಗಂಟೆಗಳಲ್ಲಿ ನೋಡಿ ಕೇಸ್ ದಾಖಲಾಗಿದೆ ಅಂತೆ. ಆರೋಪಿ ರವಿಚಂದ್ರ ಎಂಬಾತರ ವಿರುದ್ಧ ಕೇಸ್ ದಾಖಲಾಗಿದೆ. ಭರಮಸಾಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂತದ್ದು. ಜಿಲ್ಲಾ ಮಕ್ಕಳ ರಕ್ಷಣಾ ಸಿಬ್ಬಂದಿ ಮಂಜುನಾಥ್ ಅವರಿಂದ ದೂರು ದಾಖಲಾಗಿದೆ. ಶಾಲಾ ವಿದ್ಯಾರ್ಥಿ ಮೇಲೆ ಮನಬಂದಂತೆ ಥಳಿಸಿ ಕ್ರೌರ್ಯವನ್ನ ಮೆರೆದಿದ್ದಾನೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ, ತೀವ್ರವಾಗಿ ಖಂಡಿಸುತ್ತಿದ್ದಾರೆ. ಯಾಕೆ ಹೊಡೆದಿದ್ದಾನೆ ಆತ ಅಂತ ಹೇಳಿ ಸ್ಥಳ ಪರಿಶೀಲನೆ ಬಳಿಕ ಕೇಸ್ ದಾಖಲಿಸಿದ್ದಾರೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ. ಈ ಸಂಬಂಧ ಭರಮಸಾಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಆತನ ವಿರುದ್ಧವಾಗಿ. ಕೇಸ್ ಅಷ್ಟೇ ದಾಖಲಿಸೋದಲ್ಲ, ಆತನನ್ನ ಕೂಡ ಅರೆಸ್ಟ್ ಮಾಡಬೇಕಾಗತ್ತೆ ಈ ಒಂದು ಪ್ರಕರಣದಲ್ಲಿ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. ಈಗಾಗಲೇ ಆತನನ್ನ ಮಗು, ಚಿಕ್ಕ ಬಾಲಕ ಆತನಿಗೆ ಏನ್ರಿ ಬುದ್ಧಿ ಇರುತ್ತೇನೋ, ಆತನಿಗೆ ಮನ ಬಂದಂತೆ ಹಿಗ್ಗಾಮುಗ್ಗ ಥಳಿಸಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಕಾಲಲ್ಲಿ ಯಾವ ರೀತಿ ಹಾಕೊಂಡು ತುಳಿತಿದ್ದಾರೆ ನೋಡಿ. ಸುದ್ದಿ ಬಿತ್ತರವಾದಂತಹ ಕೆಲವೇ ಗಂಟೆಗಳಲ್ಲಿ ಆತನ ವಿರುದ್ಧವಾಗಿ ಈಗ ಕೇಸ್ ದಾಖಲಾಗಿದೆ. ಆತ ಮೆರೆದಿರುವಂತಹ ಕ್ರೌರ್ಯ ಆ ಬಾಲಕನ ಮೇಲೆ, ಆ ವಿಡಿಯೋ ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಈತನೇ ಮಹಾನ್ ಭಾವ, ಆ ಮಗುವಿನ ಮೇಲೆ ಯಾವ ರೀತಿ ದೌರ್ಜನ್ಯವನ್ನ ಮೆರೆದಿದ್ದಾನೆ ಅಂತ ಹೇಳಿ. ಈತನ ವಿರುದ್ಧ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ. ನಿರಂತರವಾಗಿ ನಿಮ್ಮ ರಾಜ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತಾ ಇತ್ತು. ಬಿತ್ತರವಾದಂತಹ ಕೆಲವೇ ಗಂಟೆಗಳಲ್ಲಿ ಈತನ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ. ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಅವ್ರನ್ನ ಹೊಡಿತಾ ಇದ್ದಾರೆ, ಭಾಳ ಕಿರುಕುಳ ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ಅಂತಂದೇಳಿ ನಮಗೆ ನಿನ್ನೆ ಒಂದು ನನ್ನ ಮೊಬೈಲ್ಗೆ 3 ಗಂಟೆ 42 ನಿಮಿಷದಲ್ಲಿ ಒಂದು ಮೆಸೇಜ್ ಬಂತು ಮತ್ತು ವಿಡಿಯೋ ಬಂತು. ಆ ವ್ಯಕ್ತಿ ರವಿಚಂದ್ರನ್ ಅಂತಂದೇಳಿ ಅವನ ಫೋಟೋನೂ ಬಂತು. ಅದನ್ನು ನಾವು ನೋಡಿಕೊಂಡು ನಾವು ನಿನ್ನೆ 6 ಗಂಟೆ ಸುಮಾರು ನಾನು ಮತ್ತು ನಮ್ಮ DCPO ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿ, DCPOಗಳು ಮತ್ತು ಭರಮಸಾಗರದ ಇನ್ಸ್ಪೆಕ್ಟರ್ ಪ್ರಸಾದ್ ಅವರು ನಿನ್ನೆ ಸಾಯಂಕಾಲ ಹೋಗಿ ಸ್ಥಳವನ್ನು ನೋಡ್ಕೊಂಬಿಟ್ಟು ಎಲ್ಲ ಆಷ್ಟಗಳನ್ನು ಪರಿಶೀಲನೆ ಮಾಡಿದ್ವಿ. ಅಲ್ಲಿ ಮಕ್ಕಳುಗಳು ಯಾರೂ ಸಣ್ಣ ಮಕ್ಕಳು ಇರಲಿಲ್ಲ, ಎಲ್ಲ ದೊಡ್ಡವರಿದ್ದರು. ಇಲ್ಲಿ ಘಟನೆಯನ್ನು ಆಗಿದೆ ಅಂತ ತಿಳಿದ್ರೆ ಅವರು ಯಾರೂ ನಮಗೆ ಒಂದು ಇರಲಿಲ್ಲ. ಮತ್ತು ಯಾವ ಸ್ಥಳದಲ್ಲಿ ಆಗಿದೆ ಅಂತಂದೇಳಿ ನಾವು ನಿನ್ನೆ ಪರಿಶೀಲನೆ ಮಾಡಿದ್ವಿ. ಒಂದು ಹಾಸ್ಟೆಲ್ನಲ್ಲಿ, ಅಂದರೆ ಏನು ಸಾರ್ವಜನಿಕರು ಊಟ ಮಾಡ್ತಾ ಇದ್ದಾರೆ ಮತ್ತು ಮಕ್ಕಳು ಊಟ ಮಾಡುವಂತಕ್ಕಂಥ ಹಾಲ್ನಲ್ಲಿ ಅಲ್ಲಿ ಅಡುಗೆ ಮಾಡ್ತಾರೆ. ಆ ಅಡುಗೆ ಮಾಡುವಂತಕ್ಕಂಥ ಪ್ಲೇಸ್ನಲ್ಲಿ ಆ ಮಕ್ಕಳನ್ನು ಹೊಡೆದಿರೋದು ಕನ್ಫರ್ಮ್ ಆಯಿತು, ಪ್ಲೇಸ್ ಕನ್ಫರ್ಮ್ ಆಯಿತು. ಮತ್ತು ವಿಡಿಯೋಗೂ ಬಂದಿರತಕ್ಕಂಥದ್ದು ಮತ್ತು ನಾವು ಅಲ್ಲಿ ಹೋಗಿ ಪ್ಲೇಸ್ ನೋಡಿದಿರತಕ್ಕಂಥದ್ದು ಜಾಗವನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಆಗಿರೋ ಘಟನೆ ತಿಳಿದ ನಂತರ ಯಾವ ವ್ಯಕ್ತಿ ಮಾಡಿದ್ದಾರೆ ಅಂತಂದೇಳಿ ವಿಡಿಯೋದಲ್ಲಿ ಕ್ಲಿಯರಾಗಿ ಇರಲಿಲ್ಲ. ಅದಕ್ಕೆ ಅವ್ರು ಏನು ವಾಟ್ಸಪ್ ಮೆಸೇಜ್ ಬಂದಿದೆ ರವಿಚಂದ್ರನ್ ಅವ್ರದ್ದು, ಅವ್ರ ಫೋಟೋ ಬಂದಿದೆ. ಆ ಫೋಟೋವನ್ನು ಮತ್ತು ವಾಟ್ಸಪ್ ಮೆಸೇಜನ್ನು ಸೇರಿ ನಮ್ಮ ರಕ್ಷಣಾ ಘಟಕದಿಂದ ನಾವು ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಭರಮಸಾಗರದಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದನ್ನು ಸತ್ಯತೆಯನ್ನು ಪರಿಶೀಲನೆ ಮಾಡಿ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಜರುಗಿಸೋಕ್ಕೆ ಈಗ FIR ಮಾಡಿಸಿದ್ದೀವಿ. ಮುಂದಿನ ತನಿಖೆಯನ್ನು ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡಿ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗೋಕ್ಕೆ ವ್ಯವಸ್ಥೆ ಮಾಡಿ. ಆಡಳಿತ ಮಂಡಳಿಯವರು ವಿಷಯ ನಾವು ನಿನ್ನೆ ಮಾತಾಡಿದ್ದೀನಿ, ಮಧ್ಯಾಹ್ನ ಮಾತಾಡಿದ್ದೀನಿ. ಸಾಯಂಕಾಲ ಹೋದಾಗ ಅವರು ಇಲ್ಲಿ ಅಂಥ ಘಟನೆ ಆಗಿಲ್ಲ, ಇದು ಯಾವುದೋ ಹಳೇದಿರಬೇಕು ಅದು ಇದು ಅಂತ ಹೇಳಿದರು. ಮತ್ತು ಆಯಿತು ಅಂತಂದೇಳಿ ನಮಗೆ ಪ್ಲೇಸ್ ಕನ್ಫರ್ಮ್ ಆಗದಲ್ಲೇ ನಾವು ಏನು ಮಾತಾಡೋಕ್ಕಾಗೋದಿಲ್ಲ. ಆಯಿತು, ನಾವು ಹಾಸ್ಟೆಲ್ನ ನೋಡ್ತೀವಿ, ಪ್ಲೇಸರ ಕನ್ಫರ್ಮ್ ಆಗಲಿ, ಯಾವಾಗಿದೆ ಯಾವಾಗಾಗಿದೆ ನೋಡೋಣ ಅಂತಂದೇಳಿ ಮಾಡಿದಾಗ ನಿನ್ನೆ ಸಾಯಂಕಾಲ ಊಟದ ಹಾಲಿನಲ್ಲಿ ಆಗಿರೋದು ಪ್ಲೇಸ್ ಕನ್ಫರ್ಮ್ ಆಯಿತು. ಅದರಿಂದ ಇವತ್ತು ಬೆಳಗ್ಗೆ ಬಂದು ನಾವು ಪೊಲೀಸ್ ಕಂಪ್ಲೇಂಟನ್ನು ಮಾಡಿದ್ವಿ, FIR ಆಗಿ. ನೋಡಿ, ಪೋಷಕರು ಒಳ್ಳೆ ವಿದ್ಯಾಭ್ಯಾಸ ಕಲೀಲಿ, ಒಳ್ಳೆ ಸಂಸ್ಕೃತಿ ಕಲೀಲಿ ಅನ್ನುವಂತಹ ಕಾರಣಕ್ಕಾಗಿ ಮಕ್ಕಳನ್ನ ಹೋಗಿ ಮಠದಲ್ಲಿ ಬಿಡ್ತಾರೆ. ಅಂಥದ್ರಲ್ಲಿ ಈ ಮಠದಲ್ಲಿ ಇರುವಂತಹ ವ್ಯಕ್ತಿ ಯಾವ ರೀತಿಯ ಮಗುವಿನ ಮೇಲೆ ದೌರ್ಜನ್ಯವನ್ನು ಎಸಗಿತಾನೆ ಅನ್ನುವಂಥದ್ದು ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಆತನ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ. ಸಿರಿಗೆರೆ ಮಠದಲ್ಲಿ ನಡೆದಿರುವಂತಹ ಕೃತ್ಯ ಆಯಿತು, ಶಾಲಾ ಬಾಲಕನ ಮೇಲೆ ಹಲ್ಲೆ ನಡೆದಿರುವಂಥದ್ದು. ಆದರೆ ಯಾವ ಕಾರಣಕ್ಕಾಗಿ ಆತ ಹಲ್ಲೆ ಮಾಡುತ್ತಿದ್ದಾನೆ ಅನ್ನುವಂಥದ್ದು ಪೊಲೀಸ್ ವಿಚಾರಣೆ ನಂತರ ಗೊತ್ತಾಗಬೇಕಾಗಿದೆ.
ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸಲಾಗ್ತಾ ಇತ್ತು ನಮ್ಮ ರಾಜ್ ನ್ಯೂಸ್ನಲ್ಲಿ. ಕೆಲವೇ ಗಂಟೆಗಳಲ್ಲಿ ಈಗ ಪೊಲೀಸರು ಕೂಡ ಕೇಸನ್ನ ಫೈಲ್ ಮಾಡಿದ್ದಾರೆ. ಆರೋಪಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ಆರೋಪಿ ರವಿಚಂದ್ರ ಅಂತ ಹೇಳಿ ಗೊತ್ತಾಗಿದೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. ಇದೇ ಆರೋಪಿ ಆ ಮಗುವಿನ ಮೇಲೆ ಯಾವ ರೀತಿ ಕಿರುಕುಳವನ್ನ ಕೊಡೋದಕ್ಕೆ ಮುಂದಾಗಿದ್ದಾನೆ ಅಂತ ಹೇಳಿ ಆ ಒಂದು ವಿಡಿಯೋ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಸಾರ್ವಜನಿಕ ವಲಯಗಳಲ್ಲಿ ಈಗಾಗಲೇ ಎಲ್ಲರೂ ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಾವೇನೋ ನಂಬ್ಕೊಂಡು ಮಠಕ್ಕೆ ಕಳಿಸಿರ್ತೀವಿ, ಮಠಗಳಲ್ಲಿ ಬಿಡ್ತಾರೆ, ಅಂಥದ್ರಲ್ಲಿ ಈ ರೀತಿಯಾಗಿ ಮಾಡ್ತಾರಂತಂದ್ರೆ ಯಾವ ನಂಬಿಕೆ ಇಟ್ಕೊಂಡು ಮಠಕ್ಕೆ ಕಳಿಸ್ಬೇಕ್ರಿ? ಈತನ ವಿರುದ್ಧವಾಗಿ ಈಗ ಕೇಸ್ ಕೂಡ ದಾಖಲಿಸಲಾಗಿದೆ ಭರಮಸಾಗರ ಪೊಲೀಸ್ ಠಾಣೆಯಲ್ಲಿ. ಜಿಲ್ಲಾ ಮಕ್ಕಳ ರಕ್ಷಣಾ ಸಿಬ್ಬಂದಿ ಮಂಜುನಾಥ್ ಅವರಿಂದ ದೂರನ್ನ ಕೊಡಲಾಗಿರುವಂತದ್ದು. ಹಾಗಾದ್ರೆ ಈತ ಸಿಕ್ಕ ನಂತರ ಯಾವ ರೀತಿ ತನಿಖೆ ಸಾಗುತ್ತೆ, ಯಾವ ರೀತಿ ವಿಚಾರಣೆಗೆ ಒಳಪಡಿಸ್ತಾರೆ, ಎಷ್ಟು ದಿನಗಳ ಹಿಂದೆ ಈ ರೀತಿಯಾದಂತಹ ಈ ಕೃತ್ಯ ನಡೆದಿರುವಂತದ್ದು, ಎಷ್ಟು ಮಕ್ಕಳ ಮೇಲೆ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾನೆ ಈತ? ಯಾಕಂತಂದ್ರೆ ಈತನ ಮೇಲೆ ಆರೋಪ ಇರುವಂತದ್ದು, ಈತ ಎಸಗಿದ್ದಾನೆ ಕೃತ್ಯವನ್ನ ಅಂತ ಹೇಳಿವಿ. ಈಗ ಪೊಲೀಸರು ಆತನನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾವ ಕಾರಣಕ್ಕಾಗಿ ಆತ ಆ ರೀತಿಯಾಗಿ ಪುಟ್ಟ ಪುಟ್ಟ ಬಾಲಕರ ಮೇಲೆ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂಥದ್ದು. ತನಿಖೆಯ ನಂತರ ಮತ್ತಷ್ಟು ವಿಚಾರಗಳು ಬಯಲಿಗೆ ಬರುವಂತಹ ಸಾಧ್ಯತೆ ಇರುವಂತದ್ದು. ನೋಡಿ, ಚಿತ್ರದುರ್ಗದಲ್ಲಿ ಇರುವಂತಹ ಹಾಸ್ಟೆಲ್ ಇದು. ಆ ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಘಟನೆ, ಮಕ್ಕಳು ಓದ್ಲಿ ದೂರದಿಂದ ಕಳಿಸಿರ್ತಾರೆ ಮಕ್ಕಳನ್ನ, ಪೋಷಕರು ನಂಬಿಕೆ ಇಟ್ಟು ಮಠದಲ್ಲಿ ಇಟ್ಬಿಟ್ರೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ, ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅಂತ ಹೇಳಿ, ಸಂಸ್ಕೃತಿ ಕಲಿತಾರೆ ಮಕ್ಕಳು ಅಂತ ಹೇಳಿ. ಆದ್ರೆ ಈ ರೀತಿಯಾಗಿ ಮಾಡ್ತಾರಂತ ಹೇಳಿ ಯಾವ ಪೋಷಕರು ಕೂಡ ಊಹಿಸೋಕೆ ಸಾಧ್ಯವೇ ಇಲ್ಲ.